ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಬ್ಜಾಕ್. ಸ್ನೇಹಿತರೆ, ನಿಮ್ಮ ಬೆಳೆ ಲ್ಯಾಂಡ್ ಇದೆ, ಅದನ್ನು ನೀವು ಒಂದು ಪ್ಲಾಟ್ ಕನ್ವರ್ಟ್ ಮಾಡಿಬಿಟ್ಟು ಸೇಲ್ ಮಾಡಬೇಕಂತಿದ್ದೀರಾ, ಅಥವಾ ನಿಮ್ಮ ಲ್ಯಾಂಡಲ್ಲಿ ಎಷ್ಟೊಂದು ಪ್ಲಾಟ್ ಜನ್ರೇಟ್ ಆಗಿ ಮಾಡ್ಬೋದು, ರೆಡಿ ಮಾಡ್ಬೋದು ಅಂತ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ, ಸೊ ಈ ಒಂದು ನಮ್ಮ ಟೂಲ್ ಇದೆಯಲ್ಲ ಸ್ನೇಹಿತರೆ, ಇದರಲ್ಲಿ ಈಸಿಯಾಗಿ ನೀವು ಕನ್ವರ್ಟ್ ಮಾಡ್ಬೋದು. ಇದರಲ್ಲಿ ನಿಮ್ಗೆ ಯಾವುದೇ ಟೆಕ್ನಿಕಲ್ ಸ್ಕಿಲ್ ಬೇಕಾಗಿಲ್ಲ, ಯಾವುದೋ ಸರ್ವೆ ಇದರೊಳಗೆ ನಿಮಗೆ ಬೇರಿಂಗು ಮತ್ತು ಡಿಸ್ಟೆನ್ಸ್ ಆ ಥರ ಮಾರ್ಕಿಂಗ್ ಮಾಡ್ತಾರಲ್ಲ, ಸೊ ಅದೇನು ಬೇಕಾಗಿಲ್ಲ. ಜಸ್ಟ್ ನಿಮ್ಮ ಹತ್ರ ಇಮೇಜ್ ಇದೆಯಾ, ಸರ್ವೆ ಸ್ಕೆಚ್ ಇದೆಯಾ, ಅಪ್ಲೋಡ್ ಮಾಡಿ, ಮಾರ್ಕ್ ಮಾಡಿ, ಅದ್ರ ಮೇಲೆ ಸಿಮ್ಗೆ ಟ್ರೇಸಿಂಗ್ ಮಾಡೋ ರೀತಿ ಇನ್ಸ್ಟೆಂಟಾಗಿ ನೀವು ಪ್ಲಾಟ್ನ ನೋಡ್ಬೋದು. ಸೊ ಬನ್ನಿ, ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡಿ ಸ್ನೇಹಿತರೆ, ಈ ಟೂಲ್ ಲಿಂಕ್ ಇದೆಯಲ್ಲ, ನಾನು ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಬಂದುಬಿಟ್ಟು ನೀವು ಚೆಕ್ ಮಾಡ್ಕೊಳ್ಬೋದು. ಜೊತೆಗೆ ನೋಡಿ, ಇದು ಅಬ್ಜಾಕ್ ಅಂತ ವೆಬ್ಸೈಟ್ ಇದೆ, APZOK. ಸೊ ಅದ್ರಲ್ಲಿ ಬಂದರೆ ನೀವು ಈ ಟೂಲ್ಸ್ ನಿಮಗೆ ಅಲ್ಲಿ ಲಿಂಕ್ ಸಿಗುತ್ತೆ. ಸೊ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ನೋಡಿ ಸ್ನೇಹಿತರೆ, ಬೌಂಡ್ರಿ ಒಳಗೆ ನೀವು ಇಲ್ಲಿ ಬೌಂಡ್ರಿ ಇಮೇಜ್ ಅಂತ ಇದೆಯಲ್ಲ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರಲ್ಲಿ ಚೂಸ್ ಇಮೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರಲ್ಲಿ ನಿಮ್ಮ ಸರ್ವೆ ಸ್ಕೆಚ್ ಇರುತ್ತಲ್ಲ, ಸರ್ವೆ ಸ್ಕೆಚ್ ಇಮೇಜ್ನ ಅಪ್ಲೋಡ್ ಮಾಡಿ. ನೋಡಿ ಸ್ನೇಹಿತರೆ, ಅಪ್ಲೋಡ್ ಮಾಡಾದ್ಮೇಲೆ ಈಗ ನಿಮ್ಮ ಪ್ಲಾಟ್ ಈ ಶೇಪ್ ಬರ್ತಿದ್ದೆಲ್ಲ, ಸೆಂಟ್ರಲ್ಲಿ ಇರೋದು ಇದರಲ್ಲಿ ಬರ್ತಿದೆ ಅಂದ್ಕೊಳ್ಳಿ. ಬಟ್ ನಿಮಗೆ ಯಾವ್ದಾದ್ರು ಒಂದು ರೆಫರೆನ್ಸ್ ಪಾಯಿಂಟ್, ಒಂದು ಲೈನ್ ಇದೆಯಲ್ಲ, ಅದ್ರದ್ದು ಡಿಸ್ಟೆನ್ಸ್ ನೀವು ರೆಫರೆನ್ಸ್ ಕೊಡಬೇಕಾಗುತ್ತೆ. ರಿಮೈನಿಂಗ್ ಆಟೋಮೆಟಿಕ್ಕಾಗಿ ಇದು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳುತ್ತೆ. ಸೊ ನಾನು ಸ್ಟಾರ್ಟಿಂಗ್ ಪಾಯಿಂಟು ಇಲ್ಲಿ ತೊಗೊಳ್ತಾ ಇದ್ದೀನಿ, ಈ ಕಾರ್ನರು ಜಾಯಿಂಟಲ್ಲಿ ನೋಡ್ಬೋದು ನೀವು. ಮತ್ತು ಇಲ್ಲಿ ಒಂದು ಲೈನ್ ಎಂಡಿಂಗ್ ಎಲ್ಲ ಆಗ್ತಾ ಇದೆಯಲ್ಲ, ಆ ಲೈನ್ ಎಂಡಿಂಗ್ ಸೆಲೆಕ್ಟ್ ಮಾಡಿಬಿಟ್ಟು ಇದ್ರ ಡಿಸ್ಟೆನ್ಸ್ ಕೊಡ್ತಾ ಇದ್ದೀನಿ. ನಾನು ಇದ್ರ ಡಿಸ್ಟೆನ್ಸ್ ಕೊಡ್ತಾ ಇದ್ದೀನಿ, ಒಂದು 460 ಫಿಟ್ ಇದೆ. ಇದನ್ನು ನೀವು ಫಿಟ್ಟಲ್ಲಿ ಕೊಡಬೇಕಾಗುತ್ತೆ. ಸೊ 460 ಫಿಟ್ ಕೊಟ್ಟಿರ್ತೀನಿ ನಾನಿಲ್ಲಿ. ನೆಕ್ಸ್ಟ್ ಸ್ನೇಹಿತರೆ, ಇಲ್ಲಿ ಬಟನ್ ಏನು ಮಾಡಿ, ನೆಕ್ಸ್ಟ್ ಅಂತ ಕೊಡಿ. ಸೊ ಈಗ ರಿಮೈನಿಂಗ್ ಏನು ಮಾಡಿದೆ, ಎಲ್ಲ ಇದ್ರ ಪ್ರಕಾರ ಬೌಂಡ್ರೀಸ್ ಡಿಸ್ಟೆನ್ಸ್ನ ಅದು ರೆಡಿ ಮಾಡಿ ಸೆಟ್ ಆಗಿರುತ್ತೆ. ನೀವು ಈಗ ಬೌಂಡ್ರಿ ಮಾಡ್ಕೊಳ್ಬೇಕು. ನನಗೆ ಬೌಂಡ್ರಿ ಎಲ್ಲಿಗೆ ಬೇಕು ಅಂದ್ಬಿಟ್ಟು ನಾವು ಸ್ಟಾರ್ಟಿಂಗ್ ಪಾಯಿಂಟ್, ಸೇಮ್ ಸ್ಟಾರ್ಟಿಂಗ್ ಪಾಯಿಂಟಿಂದ ಫಸ್ಟ್ ಬೌಂಡ್ರಿ ಲೈನ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಅಲ್ಲಿಂದ ಸೇಮ್ ಡೌನಲ್ಲಿ ಅದೇ ರೀತಿ ನೀವೇನು ಮಾಡಿ ಕ್ಲಿಕ್ ಮಾಡ್ತಾ ಬಗ್ಗೆ ಇದು ನಿಮಗೆ ಪ್ರಾಪರಾಗಿ ಡ್ರಾಫ್ಟಾಗಿ ಕನ್ವರ್ಟ್ ಮಾಡುತ್ತೆ ಸ್ನೇಹಿತರೆ. ಇಲ್ಲಿ ನಿಮಗೆ ಸ್ವಲ್ಪ ಲ್ಯಾಂಡ್ ಏನೇನೋ ಕರ್ವ್ ಬರ್ತಿದೆ, ಅಂದರೆ ಮೂನ್ ಸರ್ಕಲ್ ಥರ ಬರುತ್ತಲ್ಲ, ಸೊ ಆ ಥರ ಇದ್ರಾಗ ಏನು ಮಾಡಿ, ಸ್ಮಾಲ್ ಪಾಯಿಂಟಲ್ಲೇ ಹಾಕ್ಬಿಟ್ಟು ಏನು ಮಾಡಿ, ಲೈನ್ ಮೇಲೆ ನೀವು ಇದನ್ನು ಡ್ರಾ ಮಾಡ್ಕೊಳ್ಳಿ. ಓಕೆ, ಇದೇ ರೀತಿ ಬೌಂಡ್ರಿ ಬರುತ್ತಲ್ಲ, ಸೊ ಬೌಂಡ್ರಿ ನಿಮ್ಗೆ ಹೆಂಗೆ ಬರುತ್ತೋ ಅದೇ ರೀತಿ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಂತರ ಬನ್ನಿ, ಇಲ್ಲಿ ಕ್ಲಿಕ್ ಮಾಡಿ, ನಂತರ ಎಂಡಿಂಗ್ ಪಾಯಿಂಟ್ ಕ್ಲಿಕ್ ಮಾಡಿಬಿಟ್ಟು ಏನು ಮಾಡಿ, ಇಲ್ಲಿ ಫಿನಿಶ್ ಬೌಂಡ್ರಿ ಅಂತ ಇದೆಯಲ್ಲ, ಫಿನಿಶ್ ಬೌಂಡ್ರಿ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಕ್ಲಿಕ್ ಮಾಡ್ತಿದ್ದಂಗೆ ಇನ್ಸ್ಟೆಂಟಾಗಿ ಬಂದ್ಬಿಡ್ತು ಸ್ನೇಹಿತರೆ. ಇದರಲ್ಲಿ ನೋಡ್ಬೋದು ನಿಮಗೆ ಟೋಟಲಾಗಿ, ಸೊ ಇದರಲ್ಲಿ 15 ಎಕರೆ ಬರ್ತಾಯಿದೆ. ಅಂದರೆ ನಿಮ್ಮ ಯಾವ ಪ್ಲಾಟ್ ಸೈಜ್ ಎಕರೆ ಬರುತ್ತೋ ಅದು ನಿಯರೆಸ್ಟ್ ಅದರಲ್ಲಿ ಸೆಟ್ ತೋರಿಸ್ಕೊಳುತ್ತೆ. ಇದು ಆಟೋಮೆಟಿಕ್ಕಾಗಿ ನಿಮ್ಗೆ ನೋಡ್ಬೋದು, ನಿಮಗೆ 304 ಪ್ಲಾಟ್ ಬರ್ತಾಯಿದೆ ಸ್ನೇಹಿತರೆ ಇದರೊಳಗೆ. ಸೊ ಇಲ್ಲಿ ಬನ್ನಿ, ಸಿಂಪಲ್ಲಾಗಿ ನಿಮಗೆ ನೋಡಿ, ಇವಾಗ ನಿಮಗೆ ಪ್ಲಾಟಲ್ಲಿ ಬೈ ಡಿಫಾಲ್ಟಾಗಿ ಏನಿರುತ್ತೆ, ನಾರ್ತಲ್ಲಿ ಇರುತ್ತೆ. ಸೊ ನಿಮಗೆ ಅಂದರೆ ನೀವು ಇಮೇಜ್ ಅಪ್ಲೋಡ್ ಮಾಡ್ತಿರಲ್ಲ, ಇಮೇಜ್ ಅಪ್ಲೋಡ್ ಇಂಪಾರ್ಟೆಂಟ್ ಅಂದರೆ ನಾರ್ತ್ ಮೇಲೆ ಇರಬೇಕು ಸ್ನೇಹಿತರೆ. ರಿಮೈನಿಂಗ್ ಅದು ಆಟೋಮೆಟಿಕ್ಕಾಗಿ ಸೆಟ್ ಮಾಡ್ಕೊಳುತ್ತೆ ಪ್ಲಾಟ್ಸ್ನ. ಆ ಇಮೇಜ್ನ ನೀವು ಅಪ್ಲೋಡ್ ಮಾಡೋ ಟೈಮ್ ಮೇಲೆ ನಾರ್ತನ್ನ ಮೇಲೆ ಇರೋ ರೀತಿ ಒಂದು ನಿಮ್ಮ ಲೇಔಟ್ನ ರೊಟೇಷನ್ ಮಾಡಿ ಸೆಟ್ ಮಾಡಿ ಅಪ್ಲೋಡ್ ಮಾಡಿ. ಇಲ್ಲಿ ನೋಡಿ ಸ್ನೇಹಿತರೆ, ನಮಗೆ ಈಸ್ಟ್ ಫೇಸಿಂಗ್ ಬೇಕಾ, ಜಸ್ಟ್ ಈಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಆಟೋಮೆಟಿಕ್ಕಾಗಿ ಇದು ಈಸ್ಟ್ ಫೇಸಿಂಗ್ ಪ್ಲಾಟ್, ಈಸ್ಟ್ ಮತ್ತು ವೆಸ್ಟ್ ಫೇಸಿಂಗ್ ಬರೋ ರೀತಿ ಪ್ಲಾಟ್ನ ಜನರೇಟ್ ಮಾಡಿಕೊಡುತ್ತೆ. ಇಲ್ಲ ನೀವು ಒಂದೊಂದೇ ಡಿಗ್ರಿ ಚೆಕ್ ಮಾಡಬೇಕಾ, ಜಸ್ಟ್ ಕ್ಲಿಕ್ ಮಾಡ್ತಾ ಹೋಗಿ. ಅದೇ ರೀತಿ ನೋಡಿ, ಸಿಂಪಲಾಗಿ ಯಾವ ಆ್ಯಂಗಲ್ ನಿಮಗೆ ಜಾಸ್ತಿ ಬರ್ತಾಯಿದೆ, ಇಲ್ಲಿ ನೋಡಿ ನಿಮಗೆ 298 ಬರ್ತಾ ಇದೆಯಾ. ಸೊ ನಾನು ಸುಮ್ಮನೆ ಈಸ್ಟ್ ಫೇಸಿಂಗಿಂದ ಸ್ವಲ್ಪ ಒಂದು 9 ಡಿಗ್ರಿ ಆಗ್ತದೆ, 303 ಪ್ಲಾಟ್ ಬರ್ತಾಯಿದೆ ಇದರೊಳಗೆ. ಸೊ ಅದೇ ರೀತಿ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ, ಎಷ್ಟು 31 ಡಿಗ್ರಿ ಬರ್ತಾಯಿದೆ. ಎಕ್ಸಾಕ್ಟಾಗಿ ನಾನು ಈಸ್ಟ್ ಜನ್ರೇಟ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಈಸ್ಟಿಗೆ ನೋಡಿ 301 ಪ್ಲಾಟ್ ಬರ್ತಾ ಇದೆ. ನೋಡಿ, ರಿಮೈನಿಂಗ್ ಈ ಗ್ಯಾಪ್ಸ್ ಇದೆಯಲ್ಲ ಸ್ನೇಹಿತರೆ, ಅದು ನೀವು ಅಲ್ಲಿ ಅಂದರೆ ಪಾರ್ಕ್ ಮಾಡ್ಬೋದು, ಅಥವಾ ಬೇರೆ ಏನಾದ್ರು ಯುಟಿಲಿಟಿ, ವಾಟರ್ ಟ್ಯಾಂಕ್, ಆ ರೀತಿ ನೀವು ಆಪ್ಷನ್ಸ್ ಯೂಸ್ ಮಾಡ್ಕೊಳ್ಳೋಕೆ ಜಾಗನ ನೀವು ಇಲ್ಲಿ ಯೂಸ್ ಮಾಡ್ಕೊಳ್ಬೋದು. ಸೊ ಇದು ಫೈನಲ್ ಸ್ನೇಹಿತರೆ, ಇದು ಡ್ರಾಫ್ಟ್ ಕಾಪಿ. ಸೊ ಇದರೊಳಗೆ ನಿಮಗೆ ಈ ಕಾರ್ನರ್ಸ್ ಇರುತ್ತಲ್ಲ, ಈ ಕಾರ್ನರ್ನ ಬೇಕಾದ್ರೆ ಪಕ್ಕದಲ್ಲಿರೋ ಸೈಟ್ಗೆ ನೀವು ಮರ್ಜ್ ಮಾಡಿಬಿಟ್ಟು ಇದನ್ನ ದೊಡ್ಡದಾಗಿ ಕನ್ವರ್ಟ್ ಮಾಡ್ಕೊಳ್ಬೋದು. ಈಸಿಗೆ ನಿಮಗೆ ಒಂದು ರಫ್ಲಿ ಎಸ್ಟಿಮೇಟ್ ಸಿಗುತ್ತೆ. ಓಕೆ, ಇಷ್ಟು ಪ್ಲಾಟ್ನ ನೀವು ಜನ್ರೇಟ್ ಮಾಡ್ಕೊಳ್ಬೋದು ಅಂದ್ಬಿಟ್ಟು. ಸೊ ಇದು ನಿಮಗೆ ನಾರ್ಮಲಾಗಿ ಓಪನ್ ಮೋಡಲ್ಲಿರುತ್ತೆ. ಸೊ ಇದರಲ್ಲಿ ಬೇಡ, ನನಗೆ ಗೇಟೆಡ್ ಕಮ್ಯುನಿಟಿ ಇದು ಬೇಕು ಅಂತ ಹೇಳಿದ್ರೆ ನೀವೇನು ಮಾಡಿ ಅಂತ ಹೇಳಿದ್ರೆ, ಜಸ್ಟ್ ಗೇಟೆಡ್ ಲೇಔಟ್ ಅಂತ ಸೆಲೆಕ್ಟ್ ಮಾಡಿ ಸ್ನೇಹಿತರೆ. ಸೊ ಅದ್ರ ಪ್ರಕಾರ ನಿಮಗೆ ಸರೌಂಡಿಂಗಲ್ಲಿ ಕವರ್ ಮಾಡಿಬಿಟ್ಟು ನಿಮಗೆ ಆ ಒಂದು ಲೇಔಟ್ನ ಇಲ್ಲಿ ತೋರಿಸ್ತಾ ಇದೆ. ಸೇಮ್ ಇದೇ ರೀತಿ ಈಸ್ಟ್ ಫೇಸಿಂಗ್ ಬೇಕಾ. ಸೊ ಇದ್ರಲ್ಲಿ ನೋಡಿ ವೆಸ್ಟ್ ಯಾವ ಪೊಸಿಷನಲ್ಲಿ ಬರುತ್ತೆ ನೋಡಿ, ನಿಮಗೆ ಸೇಮ್ ಲೇಔಟೇ ನೀವು ವೆಸ್ಟ್ ಡೈರೆಕ್ಷನ್ ಕಡೆಯಿಂದ ಅಲೈನ್ಮೆಂಟ್ ತಗೊಂತೀನಿ ಅಂತ ಹೇಳಿದ್ರೆ 315 ಪ್ಲಾಟ್ ಬರ್ತಾ ಇದೆ. ಬಟ್ ಅದನ್ನೇ ನೀವು ಈಸ್ಟ್ ಫೇಸಿಂಗ್ ಅಂದರೆ ಸೇಮ್ ಡೋರ್, ನಿಮಗೆ ಪ್ಲಾಟದೇನು ಚೇಂಜಸ್ ಬರೋದಿಲ್ಲ. ಪ್ಲಾಟ್ ಡೋರ್ ನಿಮಗೆ ನಾರ್ತ್ ಈಸ್ಟು ಮತ್ತು ವೆಸ್ಟೇ ಬರುತ್ತೆ. ಬಟ್ ಅಲೈನ್ಮೆಂಟ್ ನಿಮಗೆ ಡಿಫ್ರೆಂಟ್ ಪ್ಲೇಸಿಂದ ಅಲೈನ್ಮೆಂಟ್ ಆಗೋದ್ರಿಂದ ನಿಮಗೆ ಪ್ಲಾಟ್ಸ್ ಇಲ್ಲಿ ಜಾಸ್ತಿ ಜನ್ರೇಟ್ ಆಗ್ತಾ ಇದೆ. ಆಗ ಆಟೋಮೆಟಿಕ್ಕಾಗಿ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ನಿಮಗೆ ಎಲ್ಲಿ ಗ್ಯಾಪ್ ಇದೆಯಲ್ವಾ, ಆ ಗ್ಯಾಪಲ್ಲಿ ಆಟೋಮೆಟಿಕ್ಕಾಗಿ ಫಿಲ್ ಮಾಡ್ಕೊಂಡಿರುತ್ತೆ. ಆ ಪ್ಲಾಟ್ ಜಾಗ ಏನಿರುತ್ತೆ ಅದ್ರ ಪ್ರಕಾರ ನಿಮ್ಗೆ ತೋರಿಸುತ್ತೆ. ನೋಡಿ, ಈಗ 30/52 ಇದೆ. ಸೊ ಇಲ್ಲಿ ಮುಂದಕ್ಕೆ ಹೋದರೆ ನಿಮಗೆ 30/56 ಪ್ಲಾಟ್ ಬಂದಿದೆ. ಸೊ ಇನ್ನು ಮುಂದಕ್ಕೆ ಹೋಗಿ 30/60 ಪ್ಲಾಟ್ ಬಂದಿದೆ ಈ ಕಡೆ ಕಾರ್ನರ್ಸಲ್ಲಿ. ಸೊ ಇದೇ ರೀತಿ ಆ ಸೈಜ್ಗೆ ಏನಿದೆಯಲ್ಲ ಸ್ನೇಹಿತರೆ, ಸೈಜ್ ಬಂದಿರುತ್ತೆ. ಇಲ್ಲಿ ನಿಮಗೆ 16/40 ಪ್ಲಾಟ್ ಬಂದಿದೆ.
ಈಸಿಯಾಗಿ ನೀವು ಪ್ಲಾಟ್ ಎಷ್ಟು ಬಂದಿದೆ, ಯಾವ ರೀತಿ ಲೇಔಟ್ ಅಂತ ನೀವು ಖುದ್ದಾಗಿ ಇಲ್ಲಿ ಬಂದು ಚೆಕ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಜೊತೆಗೆ ನಿಮ್ಗೆ ಏನಾದರೂ ಪ್ಲಾಟ್ ನಿಮ್ಮದು ಲ್ಯಾಂಡ್ದು ಏನಾದರೂ ನಿಮಗೆ ಸರ್ವೆ ಕೋಆರ್ಡಿನೇಟ್ ಇತ್ತು ಅಂತ ಹೇಳಿದ್ರೆ ನಮ್ಮ ಒಂದು ಕಾಮೆಂಟಲ್ಲಿ ಹಾಕ್ಬೋದು. ಸೊ ನಿಮ್ಮ ಒಂದು ಸರ್ವೆ ಕೋಆರ್ಡಿನೇಟಲ್ಲಿ ನಾವೇನು ಮಾಡ್ತೀರಿ, ಒಂದು ಲೇಔಟ್ ಮಾಡಿ ನಿಮಗೆ ತೋರಿಸ್ತೀರಿ ಸ್ನೇಹಿತರೆ. ಜೊತೆಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಸ್ನೇಹಿತರೆ, ಇದರಿಂದ ಅವ್ರಿಗೆ ಸಾಕಷ್ಟು ಹೆಲ್ಪ್ ಆಗುತ್ತೆ. ಅಕಸ್ಮಾತ್ ಡೈರೆಕ್ಟಾಗಿ ನಾವು ಲ್ಯಾಂಡ್ ಸೇಲ್ ಮಾಡಬೇಕನ್ನೋ ಜಾಗದಲ್ಲಿ ನೀವು ಲ್ಯಾಂಡ್ನ ಪ್ಲಾಟ್ ಮಾಡಿಬಿಟ್ಟು ಸೇಲ್ ಮಾಡ್ತೀನಿ ಅಂತ ಹೇಳಿದ್ರೆ ಅವ್ರಿಗೆ ಸಾಕಷ್ಟು ಹೆಲ್ಪ್ ಆಗುತ್ತೆ. ಸೊ ಡೈರೆಕ್ಟಾಗಿ ನೀವು ಪ್ಲಾಟ್ನ ಜನ್ರೇಟ್ ಮಾಡಿಬಿಟ್ಟು ಇದು ಡ್ರಾಫ್ಟ್ ಕಾಪಿ ಬರುತ್ತೆ, ಇನ್ನು ಫೈನಲ್ ಕಾಪಿನ ನೀವು ಇದ್ರಲ್ಲಿ ಕ್ಯಾಡ್ ಬರುತ್ತೆ ಸ್ನೇಹಿತರೆ. ಕ್ಯಾಡ್ನ ನೀವು ಫೈಲ್ನ ಡೌನ್ಲೋಡ್ ಮಾಡಿಬಿಟ್ಟು ಇಲ್ಲಿ ಕೆಳಗೆ ಕ್ಯಾಡ್ ಇರುತ್ತೆ. ಸೊ ಕ್ಯಾಡ್ ಫೈಲ್ನ ಎಕ್ಸ್ಪೋರ್ಟ್ ಮಾಡಿಬಿಟ್ಟು ನೀವು ಯಾರು ಆರ್ಕಿಟೆಕ್ಟ್ಸ್ ಇಂಜಿನಿಯರ್ಸ್ ಯಾರಿಗಾದ್ರೂ ಕೊಟ್ಟರೆ ಅವರು ನಿಮಗೆ ಪ್ರಾಪರಾಗಿ ಲೇಔಟ್ ಮಾಡಿಕೊಡ್ತಾರೆ. ಪ್ರಾಪರಾಗಿ ಎಲ್ಲೆಲ್ಲಿ ಗ್ಯಾಪ್ ಮೆಜರ್ಮೆಂಟ್ ಜಾಗ ಇರುತ್ತಲ್ಲ, ಸೊ ಅದರ ನಂತರ ನೀವು ಫೈನಲಾಗಿ ಇದನ್ನು ಅಪ್ರೂವಲ್ ಮಾಡಿಬಿಟ್ಟು ನೀವು ಸೇಲ್ ಕೂಡ ಮಾಡ್ಕೊಳ್ಬೋದು ಸ್ನೇಹಿತರೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋ ಜೊತೆ ಭೇಟಿಯಾಗೋಣ.